2025ರಲ್ಲಿ ನಾನು ಸಂಪಾದನೆ ಮಾಡಿರುವಂಥ ಹಣ ಆ್ಯಂಡ್ ಜನರ ಪ್ರೀತಿ ಎಷ್ಟಿದೆ ಗೊತ್ತಾ? 2025ರಲ್ಲಿ ಕಳ್ಕೊಂಡಿದ್ದೇನ ನನ್ನ ಆರೋಗ್ಯನ. ಒಂದು ಸಣ್ಣ ಆಕ್ಸಿಡೆಂಟಿಂದ ನನ್ನ ಇಡೀ ಲೈಫ್ ಸ್ಕ್ರಾಪ್ ಆಗಿದೆ. 2025 ನನ್ನ ಜರ್ನಿ ಹೇಗಿತ್ತು ನಿಮ್ಮೊಟ್ಟಿಗೆ ಈಗ ಹಂಚ್ಕೋತೀನಿ. ನಮಸ್ಕಾರ. 2025ರಲ್ಲಿ ನನಗೆ ಆಗಿರುವಂಥ ಒಳ್ಳೆ ಅನುಭವಗಳು, ಕೆಟ್ಟ ಅನುಭವಗಳು, ನಾನು ಎಷ್ಟು ಸಂಪಾದನೆ ಮಾಡಿದೆ, ಏನೆಲ್ಲ ಲಾಸ್ ಮಾಡ್ಕೊಂಡಿದ್ದೀನಿ, ನನ್ನ ಇಡೀ ಜೀವನ ಈ ವರ್ಷ ಹೆಂಗಿತ್ತು, ಮುಂದೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ತುಂಬ ಕಷ್ಟಪಟ್ಟು ಈ ಒಂದು ಜರ್ನಿನ ಶುರು ಮಾಡಿದ್ದು ಇಲ್ಲಿಗೆ ಬಂದು ನಿಂತ್ಕೋತು. ಸೊ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿದೆ, ಎಲ್ಲ ಮಾತಾಡ್ತಾ ಹೋಗೋಣ. ದಯವಿಟ್ಟು ಇದೇ ಥರ ವಿಶ್ವಾಸ ಪ್ರೀತಿನ ಕೊಡ್ತಾ ಇರಿ ನನ್ನ ಚಾನಲ್ಗೆ. ತುಂಬ ಕಷ್ಟಪಟ್ಟು ಇಷ್ಟು ವರ್ಷದಿಂದ ಎಲ್ಲನೂ ಮಾಡ್ಕೊತಾ ಬರ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಅಂದರೆ 2025ರಲ್ಲಿ ಇವಾಗ ಆಲ್ರೆಡಿ 2026ಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅಂದರೆ ಕ್ಯಾಲೆಂಡರ್ ಇಯರ್, ಓಕೆನಾ? ಸೊ ಅಲ್ಲಿ ಬಂದು ಕಮೆಂಟ್ ಹಾಕ್ಬಿಡಿ, ನಮಗಿನ್ನೂ ಹಬ್ಬಕ್ಕೆ ಹೊಸ ವರ್ಷ ಅಂತ. ಕ್ಯಾಲೆಂಡರ್ ಇಯರ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಎಲ್ಲ ಇದೇ 2 ವರ್ಷದ ಹಿಂದೆ ಬ್ಯಾಂಕಾಕಲ್ಲಿದ್ದೆ, ಪಾರ್ಟಿ ಮಾಡ್ತಾ ಇದ್ದೆ ಹೊಸ ವರ್ಷಕ್ಕೆ. ಹೋದ ವರ್ಷ ಫ್ರೆಂಡ್ಸ್ ಜೊತೆ ಆಚೆ ಇದ್ದೆ. ಈ ವರ್ಷ ಮನೇಲೇ ಇದ್ದೀರಿ ಗಾಯ್ಸ್, ಎಲ್ಲೂ ಹೋಗ್ಲಿಲ್ಲ. ಹೆಂಗಾಗೋಯ್ತು ಜೀವನ ಅಂದರೆ, ಸಖತ್ತಾಗಿ ಜಾಲಿ ಮಾಡ್ಕೊಂಡಿದ್ದವಳು ಇವಾಗ 3 ತಿಂಗಳಿಂದ ಬೆಡ್ ಎಂಡ್ ಆಗ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗ್ತಾ ಇಲ್ಲ. ಕೂತಲ್ಲೇ ಏನಾದರೂ ಒಂದು ಮಾಡ್ತಾ ಇರ್ತೀನಿ, ಇಲ್ಲ ಎಡಿಟಿಂಗ್ ಮಾಡ್ತಾ ಇರ್ತೀನಿ, ಏನಾದರೂ ಹೊಸ್ದಾಗಿ ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ಬಟ್ ಬಿಟ್ಟರೆ ಫಿಸಿಕಲಿ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅದೊಂದು ಬೇಜಾರಿದೆ. 2025ರಲ್ಲಿ ಫಸ್ಟು ಕೆಲವೊಂದಷ್ಟು ಪಾಸಿಟಿವ್ ಆಗಿರುವಂಥ ವಿಚಾರಗಳನ್ನ ಮಾತಾಡೋಣ. ಏನು ಗೊತ್ತಾ? ಮೊದಲನೇ ವಿಚಾರ, 2025ರಲ್ಲಿ ನಾನು ಎಷ್ಟು ಹಣ ಸಂಪಾದನೆ ಮಾಡಿದೆ, ಓಕೆನಾ? ಎಷ್ಟು ಹಣ ಸಂಪಾದನೆ ಮಾಡಿದೆ 2025ರಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಫಸ್ಟ್ ಹೇಳ್ತೀನಿ. ನಾನು ಈ ಬುಕ್ನ ಏನಕ್ಕೆ ನಾವು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಹೊಸ ಹ್ಯಾಬಿಟ್ನ ಶುರು ಮಾಡ್ಕೊಂಡಿದ್ದೆ 2025ರಲ್ಲಿ. ಅದು ಕಂಟಿನ್ಯೂ ಮಾಡ್ತೀನಿ ಲೈಫ್ ಟೈಮ್, ನಾನು ಅದು ಬಿಡೋದಿಲ್ಲ ಈ ಹೊಸ ಹ್ಯಾಬಿಟ್ಟು. ಏನು ಅಂತ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಬೈಕ್ ರೈಡಿಂದ ಆಗಲಿ, ಅಥವಾ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕೋದಾಗಲಿ, ಫೇಸ್ಬುಕ್ಕಲ್ಲಿ ವೀಡಿಯೋಸ್ ಹಾಕೋದಾಗಲಿ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕೋದಾಗಲಿ ನನಗೆ ಹಣ ಬರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಮಾನಿಟೈಸೇಷನ್ ಆನ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಬಟ್ ನೀವು ಅಂದ್ಕೊಂಡಿರುವಷ್ಟು ಎಕ್ಸ್ಪೆಕ್ಟೇಷನ್ ನನಗೆ ಹಣ ಬರೋದಿಲ್ಲ. ಸೊ ತಿಂಗಳಿಗೊಂದ್ಸತಿ, 2 ತಿಂಗಳಿಗೊಂದ್ಸತಿ, 3 ತಿಂಗಳಿಗೊಂದ್ಸತಿ ಈ ಥರ ಹಣ ಬರುತ್ತೆ ಹೊರತು ನನಗೆ ತಿಂಗಳ ನಾನು ದುಡ್ಡು ತೊಗೊತಿದ್ದೀನಿ ಅಂತ ಆ ಥರ ಇಲ್ಲ. ಇಫ್ ಇನ್ ಕೇಸ್ ಬಂದರೂ ತಿಂಗಳ 10,000 ರೂಪಾಯಿ ಇಲ್ಲ 9,000 ರೂಪಾಯಿ ಇಷ್ಟೇ ನಾನು ತೊಗೊಳ್ಳೋದು. ಅದು ನೀವು ಏನೋ ಆಫೀಸ್ಗೆ ಹೋಗಿ ಬಂದರೂ ನಿಮಗೆ ಒಳ್ಳೆ ಸಂಬಳ ಕೊಡ್ತಾರೆ, ನಮಗೆ ಸಿಗಲ್ವಲ್ಲ, ಏನು ಮಾಡೋದು? ಇದು ಫ್ಯಾಕ್ಟು, ಸೋಷಿಯಲ್ ಮೀಡಿಯಾ ಫ್ಯಾಕ್ಟ್ ಇದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ ಅಂತ ತುಂಬ ಜನ ಅನ್ಕೊಂಡಿದ್ರಲ್ಲ, ಯಾವುದು ಬರಲ್ಲ. 2026ಕ್ಕೆ ಕಾಲಿಟ್ಟಾಯಿತು, ಇನ್ಸ್ಟಾಗ್ರಾಮಿಂದ 1 ರೂಪಾಯಿ ದುಡ್ಡು ಕೊಡಲ್ಲ. ಅಂದರೆ ಮೆಟಾದವರು ದುಡ್ಡು ಕೊಡಲ್ಲ. ಪ್ರಮೋಷನ್ ಮಾಡಿದ್ರೆ ಬ್ರ್ಯಾಂಡಿಂದ ನಿಮಗೆ ದುಡ್ಡು ಬರುತ್ತೆ ಹೊರತು ಮೆಟಾದವರು ನಿಮಗೆ ಪೇ ಮಾಡಲ್ಲ ಇನ್ಸ್ಟಾಗ್ರಾಮಿಂದ. ಅದು ಮುಗ್ದೋಗಿರೋ ಕತೆ, ಅದನ್ನ ಮತ್ತೆ ಅನ್ಕೋಬೇಡಿ ದುಡ್ಡು ಬರುತ್ತೆ ಅಂತ. ಆ್ಯಂಡ್ ಫೇಸ್ಬುಕ್ಕಿಂದನೂ ಬರುತ್ತೆ. ಬಟ್ ಅದೇ ಹೇಳೋದಲ್ಲ, ಯೂಟ್ಯೂಬು ಫೇಸ್ಬುಕ್ ಎಲ್ಲ ಒಂದೇ ಮೆಟಾ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಸೋರ್ಸ್ ಆಫ್ ಇನ್ಕಮ್ ಕಮ್ಮಿ ಇರುತ್ತೆ. ಸೊ ನಾನು ಈ ವರ್ಷ ಏನು ಮಾಡಿದೆ, ಸ್ವಲ್ಪ ರೈಡಿಂಗ್ನ ಕಟ್ ಡೌನ್ ಮಾಡಿದ್ದೀನಿ. ಸೊ 2025ರಲ್ಲಿ ಮಾಡಿದ್ರೆ ವರ್ಷಕ್ಕೆ 2 ದೊಡ್ಡ ರೈಡ್ ಮಾಡಬೇಕು ಅನ್ನೋದಷ್ಟೇ ಪ್ಲ್ಯಾನು. ಬಿಕಾಸ್ ಈಗ ಶಾರ್ಟ್ ರೈಡ್ಸ್ ಎಲ್ಲ ಮಾಡ್ತಾ ಇರ್ತೀವಿ, ಅದೆಲ್ಲ ನಾರ್ಮಲ್ ವೀಕೆಂಡ್ ಹೋಗ್ತಾ ಇರ್ತೀವಿ, ಅದೆಲ್ಲ ಏನು ತೊಂದರೆ ಇಲ್ಲ. ಬಟ್ ಸಣ್ಣ ಪುಟ್ಟ ಅಂದರೆ ಒಂದು 4-5 ದಿನ ಹೋಗೋದು, 3 ದಿನ ಹೋಗೋದು, ಈ ರೈಡ್ಸ್ಗಳನ್ನ ನಾನು ಅವಾಯ್ಡ್ ಮಾಡಿದ್ದೆ. ಆ ಬಜೆಟ್ನೆಲ್ಲ ಸೇವ್ ಮಾಡಿಕೊಂಡು ಒಂದು ಲಾಂಗ್ ರೈಡ್ ಹೋಗಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ನಾರ್ತ್ ಈಸ್ಟ್ ಹೋಗೋ ರೈಡ್ ಪ್ಲ್ಯಾನ್ ಇದ್ದಿದ್ದು 2025ರಲ್ಲಿ. ಬಟ್ ಗ್ರಾಚಾರ ಅನ್ನೋ ಟೈಮು ಅರ್ಥ ಆಗಲಿಲ್ಲ, ಅದು ಸ್ಪಿಟಿ ಕಡೆಗೆ ವಾಲ್ತು. ಸ್ಪಿಟಿಯಿಂದ ಬರೋ ಜೊತೆಗೆ ಆಕ್ಸಿಡೆಂಟ್ ಆಯಿತು. ಸೊ ಇದೆಲ್ಲ ಇದೆ. ಸೊ ರೈಡ್ ಮಾಡೋದಕ್ಕೆ ಪ್ಲ್ಯಾನ್ ಇದ್ದಿದ್ದು ಇಷ್ಟೇ, ವರ್ಷಕ್ಕೆ 2 ರೈಡ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಇನ್ಕಮು ಬೇಕಲ್ವಾ? ಇವಾಗ ನಾನು ರೈಡ್ ಮಾಡಬೇಕು ಎಲ್ಲದಕ್ಕೂ ಬೇಕಂದರೆ ದುಡ್ಡು ಬೇಕು ನನಗೆ. ಮೊದಲಾಗಿದ್ರೆ ಸ್ವಲ್ಪ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಿದ್ರು ಫೈನಾನ್ಷಿಯಲಿ. ಬಟ್ ಇವಾಗ ನಾವು ದೊಡ್ಡವರಾಗ್ತಾ ನಮಗೂ ಒಂಥರ ಅನ್ಸುತ್ತಲ್ವಾ? ಸೊ ನಾನೇನು ಮಾಡೋಕ್ಕೆ ಶುರು ಮಾಡಿದ್ದೆ, ಪ್ರಮೋಷನ್ನ ಫುಲ್ ಫ್ಲೆಜ್ಜಲ್ಲಿ ತೊಗೊಂಡಿದ್ದೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನಾನು ಆಟೋಮೊಬೈಲ್ಸ್ನ ಬಿಟ್ಟು ಫುಡ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು ಎಲ್ಲನೂ ಪ್ರಮೋಟ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಆ್ಯಂಡ್ ಕೆಲವೊಂದಷ್ಟು ಆಟೋಮೊಬೈಲ್ ಬ್ರ್ಯಾಂಡ್ಸ್ ಕೂಡ ರೀಚ್ ಔಟ್ ಆಗಿದ್ರೆ ಅವ್ರ ಜೊತೆನೂ ಕೆಲಸ ಮಾಡ್ತಾ ಇದ್ದೆ ನಾನು. ಆಫ್ಕೋರ್ಸ್ ಎಲ್ಲರ ಜೊತೆನೂ ಇದ್ದೆ, ನಾನು ಚೆನ್ನಾಗಿದೆ, ಎಲ್ಲರ ಜೊತೆ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೆ. ಆ್ಯಂಡ್ ದುಡ್ಡು ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಟಚ್ ವುಡ್, ದೃಷ್ಟಿ ಆಗಲಿ ಅಥವಾ ನಾನು ಕಣ್ಬೀಳಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದಲ್ಲ, ಇರೋದನ್ನು ಆನೆಸ್ಟಾಗಿ ಹೇಳೋದೇ ನನ್ನ ಅಭ್ಯಾಸ. ಸೊ ನಾನು ಇಡೀ ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಅಂತ ಅಂದರೆ, ಇದು ಜಾನ್ವರಿಯಲ್ಲಿ ನಾನು ಎಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳಿ ಇಲ್ಲಿ ಬರ್ಕೋತೀನಿ. ಆ್ಯಂಡ್ ಯಾವ ವಿಡಿಯೋ, ಯಾವ ಪ್ರಮೋಷನ್ ವಿಡಿಯೋಯಿಂದ ಅಮೌಂಟ್ ಬಂತು ಅಂತಲೂ ಬರ್ಕೋತೀನಿ. ಯೂಟ್ಯೂಬಿಂದ ಬಂದರೂ ಬರಿತೀನಿ, ಫೇಸ್ಬುಕ್ಕಿಂದ ಬಂದ್ರೂ ಬರಿತೀನಿ. ಸೊ ಒಂದೊಂದು ಎಷ್ಟು ಪ್ರಮೋಷನ್ಸ್ಗಳನ್ನ ಮಾಡಿ
500 ರೂಪಾಯಿ, 1000 ರೂಪಾಯಿಂದನೂ ನಾನು ಕೆಲಸ ಮಾಡಿದ್ದೀನಿ. ನಾನು ಏನು ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ 10,000 15,000 ಅಂತ. ಬ್ರ್ಯಾಂಡ್ ಯಾರು ಕೊಡಲ್ಲ, ಎಲ್ಲ ಚಿಕ್ಕ ಅಮೌಂಟ್ಗೆ ನಾವು ಕೆಲಸ ಮಾಡಿರೋದು. ದೊಡ್ಡ ಅಮೌಂಟು ಇವಾಗೊಂದು ಅವಾಗೊಂದು ಬಂದಿರುತ್ತೆ ಹೊರತು ಎಲ್ಲ ಚಿಕ್ಕ ಅಮೌಂಟ್ಗೆ ನಾನು ಕೆಲಸ ಮಾಡಿರೋದು ಇದುವರೆಗೂ. ಸೊ ಇದು ಫೆಬ್ರವರಿ, ಮಾರ್ಚು ನಾನು ಎಲ್ಲ ಬರ್ಕೋತೀನಿ. ನನಗೆ ಹೈಯೆಸ್ಟ್ ವರ್ಕೌಟ್ ಆಗಿದ್ದು ಯಾವ ತಿಂಗಳು ಅಂತ ಅಂದರೆ ಇದು ಆ ತಿಂಗಳು ಸಖತ್ ಖುಷಿ ಇತ್ತು ನನಗೆ. ಜೂನ್ 2025ರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ನಾನು. ಜೂನ್ 2025ರಲ್ಲಿ ನಿಮಗೆ ಅದು ಕಾಣಿಸ್ತಾ ಇದೆಯಾ, ಫೋಕಸ್ ಆಗ್ತಿದೆಯಾ? ಸೊ ನನಗೆ ಆಲ್ಮೋಸ್ಟ್ ಜೂನಲ್ಲಿ 21 ಪ್ರಮೋಷನ್ಸ್ಗಳು ಬಂದಿತ್ತು. ಟೋಟಲ್ ಆಗಿ ನಾನು ಸಂಪಾದನೆ ಮಾಡಿದ ಅಮೌಂಟು 1,11,597 ರೂಪಾಯಿ. ಎಲ್ಲ ನಾನು ಬರ್ಕೊತೀನಿ ಟೋಟಲ್ ಅಮೌಂಟ್ನ. ಜೂನ್ ತಿಂಗಳಲ್ಲಿ ಸಖತ್ತಾಗಿ ಲಾಟ್ರಿ ಇತ್ತು. ಸೊ ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ನಿಯರ್ ಬೈ ಬರ್ತಿದೆ. ತಿಂಗಳಿಗೆ 1 ಲಕ್ಷ ಅನ್ನೋ ಟಾರ್ಗೆಟ್ ಇಟ್ಕೋತಿದ್ದೆ ನಾನು. ಅಷ್ಟು ಆಗ್ತಿರಲಿಲ್ಲ, ಅಪ್ ಆ್ಯಂಡ್ ಡೌನ್ ಆಗೋದು. ಬಟ್ ಜೂನ್ ತಿಂಗಳಲ್ಲಿ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದೆ. ಹಾರ್ಡ್ ವರ್ಕ್ ಅಷ್ಟು ಮಾಡಿದ್ದೆ ನಾನು. ಸೊ ಟೋಟಲಿ ಇಲ್ಲಿವರೆಗೂ ಅಂದರೆ ನಾನು ಅಕ್ಟೋಬರ್ವರೆಗೂ ಕ್ಯಾಲ್ಕುಲೇಷನ್ ತೊಗೊಂಡಿದ್ದೀನಿ. ಕಂಪ್ಲೀಟ್ ಡಿಸೆಂಬರ್ವರೆಗೂ ತೊಗೊಂಡಿಲ್ಲ, ಬಿಕಾಸ್ ಇವಾಗ ಯಾವುದೂ ಕೆಲಸ ಇಲ್ಲ ನನಗೆ. ಅಕ್ಟೋಬರ್ವರೆಗೂ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನನಗೆ ಟೋಟಲ್ ಎಲ್ಲ ಸೆಟಲ್ಮೆಂಟ್ ಆಗಿದ್ದು, ಎಲ್ಲ ಕಂಪ್ಲೀಟ್ ಫಿನಿಶ್ ಆಗಿರೋದು. 2025ರಲ್ಲಿ ನನ್ನ ಸಂಪಾದನೆ 7,22,517 ರೂಪಾಯಿ. నేను ಬರ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ ನೋಡಿ. 7,22,517 ರೂಪೀಸ್ ನಾನು ಸಂಪಾದನೆ ಮಾಡಿದ ಹಣ. ಆದರೆ ಸಂಪಾದನೆ ಮಾಡಿದೆ, ತುಂಬ ಚೆನ್ನಾಗಿದ್ದೆ, ನಾನು ಆರಾಮಾಗಿದ್ದೆ. ಮನೆಯಲ್ಲಿ ನನಗೇನು ಬೇಕೋ ನಾನು ತೊಗೋತಿದ್ದೆ. ತುಂಬ ಚೆನ್ನಾಗಿ ಶಾಪಿಂಗ್ ಮಾಡಿದ್ದೆ, ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ತೊಗೊಂಡಿದ್ದೆ. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಯುರೋಪ್ ಟ್ರಿಪ್ ಹೋದೆ ನಾನು, ನಮ್ಮಪ್ಪ ಟ್ರಿಪ್ಪಿಗೆ ಹೋದ್ವಿ. ಅದರಲ್ಲಿ ಒಂದು 3-3.5 ಲಕ್ಷ ಖರ್ಚು ಮಾಡಿದೆ. ನಾನು ಸಂಪಾದನೆ ಮಾಡಿದ ದುಡ್ಡಲ್ಲೇ ನಾನು ಫಾರಿನ್ ಟ್ರಿಪ್ ಹೋಗಿದ್ದು. ಯಾರ ಹತ್ರ ದುಡ್ಡು ಕೇಳಿರಲ್ಲ, ನಾನು ಕೂಡಿಟ್ಟಿದ್ದೆ ಹಣ. ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು. ಸೊ ಎಲ್ಲ ಕೂಡಿಟ್ಟು 3.5 ಲಕ್ಷ ಯುರೋಪ್ ಟ್ರಿಪ್ಪಿಗೆ ಖರ್ಚು ಮಾಡಿದೆ. ಡ್ರೋನ್ ತಗೊಂಡೆ ನಾನು, 1,10,000 ಆಯಿತು ಡ್ರೋನು. ನಿಮಗೆ ಹೇಳಿದೆ ನಾನು ಡ್ರೋನ್ ತೊಗೊಂಡಿದ್ದೆ. 1 ಲಕ್ಷದವರೆಗೂ ಶಾಪಿಂಗ್ ಮಾಡಾಕಿದ್ದೀನಿ ನಾನು. ಇದರಲ್ಲಿ ಒಂದು 2-3 ಲಕ್ಷ ಉಳಿಸ್ಕೊಂಡಿದ್ದೆ. ಅದಾದಮೇಲೆ ಸಣ್ಣ ಪುಟ್ಟ ಅಂತ ಹೇಳಿದ್ರೆ ಟ್ರಿಪ್ಪಿಗೆ ಹೋದಾಗ, ಅಂದರೆ ಈ ಬೈಕ್ ರೈಡಲ್ಲಿ ಟ್ರಿಪ್ಪಿಗೆ ಹೋದಾಗ ಅಲ್ಲೊಂದಷ್ಟು ಖರ್ಚು ಬಿತ್ತು. ಆ್ಯಂಡ್ ಇನ್ಸ್ಟಾಗ್ರಾಮ್ ಹೋದಾಗ ನಾನು ಅದನ್ನು ಲಾಯರ್ ಥ್ರೂ ಕೇಸ್ ಹಾಕಿ ಮಾಡಿಸಿದ್ದೆ. ಅದರಲ್ಲಿ ಸ್ವಲ್ಪ ಪೇಮೆಂಟ್ನ ಕೊಟ್ಟಿದ್ದೆ ನಾನು. ಅಲ್ಲೂ ಒಂದು 70,000 ಕಳ್ಕೊಂಡೆ ಅಲ್ಲೂ ನಾನು. ಸೊ ಏನಾಯಿತು ಅಂದರೆ ಎಲ್ಲ ಸಂಪಾದನೆ ಮಾಡಿದ್ದೆಲ್ಲ ಒಂದು ಕಡೆ ರೈಟ್ ಹ್ಯಾಂಡಲ್ಲಿ ಇಸ್ಕೊಂಡಿದ್ದು, ಲೆಫ್ಟ್ ಹ್ಯಾಂಡಲ್ಲಿ ಎಲ್ಲ ಹಿಂಗೆ ಸುರಿದಂಗೆ ಆಯಿತು. ಒಂದೊಂದಲ್ಲ, ಸಂಪಾದನೆ ತುಂಬ ಚೆನ್ನಾಗಿ ಮಾಡಿದೆ, ಬಟ್ ಅದೇ ಥರ ಕಳ್ಕೊಂಡೆ ನಾನು. ಸೊ ನಾನು 1 ವರ್ಷದಲ್ಲಿ ಸಂಪಾದನೆ ಅದು ಅಕ್ಟೋಬರ್ ತನಕ ಅಷ್ಟೇ ಹೇಳ್ತೀರಾ, ಡಿಸೆಂಬರ್ವರೆಗೂ. ಅಕ್ಟೋಬರ್ವರೆಗೂ ಸಂಪಾದನೆ ಮಾಡಿರೋದೇ ಗ್ರೇಟ್ ನಾನು. ಇನ್ನೂ ಚೆನ್ನಾಗಿದ್ದಿದ್ರೆ ಬಹುಶಃ ನಾನು 10 ಲಕ್ಷ ದಾಟಿದೆ ಅಂತ ಅನಿಸುತ್ತೆ ಡಿಸೆಂಬರ್ ಒಳಗಡೆ. ಸೊ ಬ್ಯಾಡ್ ಟೈಮ್ ಏನು ಮಾಡೋಕ್ಕಾಗಲ್ಲ. ನಾನು ಟ್ಯಾಕ್ಸ್ ಬೇರಪ್ಪ, ನಾನು ಟ್ಯಾಕ್ಸ್ ಫೈಲ್ ಮಾಡ್ತೀನಿ, IT ಫೈಲ್ ಮಾಡ್ತೀನಪ್ಪ, ನೀವು ಅಲ್ಲಿ ಇದು ಮಾಡಬೇಡಿ, ನಾನು IT ಫೈಲ್ ಮಾಡ್ತೀನಿ. ಸೊ ಇಷ್ಟು ವಿಚಾರಗಳು. ತುಂಬ ಚೆನ್ನಾಗಿದ್ದಿದ್ದು 6 ತಿಂಗಳು. ಒಳ್ಳೆ ಸಂಪಾದನೆ ಮಾಡಿದೆ, ಟ್ರಿಪ್ಗಳನ್ನ ಮಾಡಿದೆ, ಅಪ್ಪ ಅಮ್ಮನ ಜೊತೆ ಖುಷಿಯಾಗಿದೆ, ಮನೆಗೂ ಮಾಡ್ತಿದ್ದೆ, ನನ್ನ ಮಕ್ಳಿಗೆ ಮಾಡ್ತಿದ್ದೆ. ಏನು ಬೇಕೋ ಕೇಳಿದೆಲ್ಲ ತಗೊಡ್ತಿದ್ದೆ, ಕೇಳಿದೆಲ್ಲ ತಗೋತಿದ್ದೆ, ಕೇಳಿದೆಲ್ಲ ನೋಡ್ತಿದ್ದೆ, ತಿಂತಿದ್ದೆ, ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಹೋಯಿತು. ಫಸ್ಟ್ ಹಾಫ್ ಜಾನ್ವರಿ ಟು ಜುಲೈವರೆಗೂ ಚೆನ್ನಾಗಿದೆ. ಅದಾದಮೇಲೆ ಬಂತು ನನಗೆ ಬ್ಯಾಡ್ ಟೈಮು. ಇನ್ಸ್ಟಾಗ್ರಾಮ್ ಕಳ್ಕೊಂಡೆ ನಾನು. ರಿಪೋರ್ಟ್ ಮಾಡಿಸಿದ್ದು, ಮಾಸ್ ರಿಪೋರ್ಟ್ ಮಾಡಿಸಿದ್ರು. ನಿಮಗೆ ಗೊತ್ತು, ಅದ್ರ ಬಗ್ಗೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಸೊ ಅಲ್ಲಿ ಒಂದಷ್ಟು ತುಂಬ ಕಷ್ಟದ ಟೈಮ್ನ ನೋಡಿದೆ ನಾನು, ಬಿಕಾಸ್ ನಾನು ಸೋಷಿಯಲ್ ಮೀಡಿಯಾನೇ ನನಗೆಲ್ಲನೂ ಇಂಪಾರ್ಟೆಂಟು. ಇವತ್ತು ನಾನು ಗುರುತಿಸ್ಕೊತೀನಿ, ಇವತ್ತು ನನಗೊಂದು ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ ಅಂದರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ನಾನು ಎಷ್ಟು ಹುಷಾರು ತಪ್ಪಿರ್ಬೋದು, ಕೈಕಾಲು ಮುರ್ಕೊಂಡಿರ್ಬೋದು, ಮಲ್ಟಿಪಲ್ ಸರ್ಜರೀಸ್ ಆಗಿದೆ, ಆದ್ರೂ ನಾನು ಗಿವ್ ಅಪ್ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾನ. ಯಾಕೆ ಅಂತ ಅಂದರೆ ಇದು ನನ್ನ ಒಂದು ಬೇಸ್, ಇದು ನನಗೆ ಆದಾಯ, ಇದು ನನ್ನ ಒಂದು ಆಧಾರ. ಇದು ಇವತ್ತು ಸ್ವಾತಿ ಯಾರು ಅಂತ ಗುರುತಿಸ್ತಾರೆ, ನೀವೆಲ್ಲರ ಪ್ರೀತಿ ವಿಶ್ವಾಸ ಗೆದ್ದಿದ್ದೀನಿ ಅಂದರೆ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಕೆಟ್ಟದ್ದು ಇದೆ, ಒಳ್ಳೇದು ಇದೆ, ಅದು ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ಸಾವಿರಾರು ಜನ ನನಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾರೆ, ಹುಷಾರಾಗು, ಬೇಗ ನಾವು ಪ್ರೇ ಮಾಡ್ತೀವಿ ಅಂತ. ದೇವಸ್ಥಾನಕ್ಕೆ ಹರಕೆ ಎಲ್ಲ ಹೊತ್ಕೊಂಡು ಹೋಗಿ, ನಮ್ಮ ಮಂಜು, ನಮ್ಮ ಅಡ್ಮಿನ್ ತಿರುಪತಿಗೆಲ್ಲ ಹೋಗಿ ಮುಡಿಯೆಲ್ಲ ಕೊಟ್ಟು ಬಂದಿದ್ದಾರೆ, ನಾನು ಹುಷಾರಾಗಲಿ ಅಂತ ಮೆಟ್ಲತ್ಕೊಂಡು ತಿರುಪತಿಗೆ ಹೋಗಿದ್ದಾರೆ. ಲಿಟ್ರಲಿ ಇದೆಲ್ಲ ಪ್ರೀತಿ ಎಲ್ಲಿಂದ ಗಳಿಸಿರೋದು? ಸೋಷಿಯಲ್ ಮೀಡಿಯಾಯಿಂದ. ಸೊ ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನನಗೆ ಎಂಥ ಕಷ್ಟ ಬಂದ್ರೂ ನಾನು ಇದನ್ನು ಗಿವ್ ಅಪ್ ಮಾಡೋದಿಲ್ಲ. ಇದೇ ನನ್ನ ಆದಾಯ, ಇದೇ ನನ್ನ ಆಧಾರ. ಎಂಥ ಸಿಚುವೇಶನ್ ಬಂದರೂ ಸೋಷಿಯಲ್ ಮೀಡಿಯಾ ಗಿವ್ ಅಪ್ ಮಾಡಲ್ಲ ನಾನು. ಸೊ ಹಾಗಾಗಿ ಅದು ಹೋದಾಗ ತುಂಬಾ ಸಫರಿಂಗ್ ಆಯಿತು. ಯಾಕಂದರೆ ಗಿವ್ ಅಪ್ ಅಲ್ಲ, ಬೇಕಂತ ಮಾಡಿಸಿದ್ರು ಕೆಲವೊಂದು ಹೊಟ್ಟೆ ಉರಿ ಜನಗಳು. ಏನು ಮಾಡೋಕ್ಕಾಗಲ್ಲ. ಕರ್ಮ ರಿಟರ್ನ್ಸ್ ಅನ್ನೋರು ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ. ಆ್ಯಂಡ್ ನನಗೆ ಅನ್ಯಾಯ ಮಾಡಿರೋರು ಖಂಡಿತ ಅನುಭವಿಸ್ತಾರೆ. ಭೂಮಿ ಗುಂಡಕ್ಕಿದೆ, ಎಲ್ಲೂ ಹೋಗಲ್ಲ. ಎಲ್ಲರೂ ಏಳಿಗೆ, ಎಲ್ಲರ ಬೀಳೆ ಎಲ್ಲರೂ ನೋಡ್ತೀವಿ. ಕಾಲಚಕ್ರ ತಿರುಗ್ತಾ ಇರುತ್ತೆ. ಒಂದೇ ಟೈಮ್ ಎಲ್ಲರಿಗೂ ಇರಲ್ಲ. ಒಂದು ಗುಡ್ ಟೈಮ್ ಬರುತ್ತೆ, ಒಂದು ಬ್ಯಾಡ್ ಟೈಮ್ ಬರುತ್ತೆ. ಇವಾಗ ನಂದು ಒಂದು ಬ್ಯಾಡ್ ಟೈಮು. ಅದೇನೇ ನಮ್ಗೆ ಆಪೋಸಿಟ್ ಆಗಿ ಮಾತಾಡಿರೋರು, ನಮ್ಗಳಿಗೆ ಕೆಟ್ಟದಾಗಿ ಹೇಳಿರೋರು, ಅಥವಾ ನಮ್ಮ ಬಗ್ಗೆ ಗಾಸಿಪ್ಗಳನ್ನ ಮಾಡೋರಿಗೆ ಅವ್ರಿಗೂ ಒಂದು ಕೆಟ್ಟ ಟೈಮ್ ಅನ್ನೋದು ಬರುತ್ತೆ. ಭೂಮಿ ಗುಂಡಕ್ಕಿದೆ, ಎಲ್ಲೂ ಹೋಗಲ್ಲ, ನಾವು ನೋಡ್ತೀವಿ. ಎನಿವೇಸ್ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ.
ಇದಾದಮೇಲೆ ಇನ್ಸ್ಟಾಗ್ರಾಮ್ ಎಲ್ಲ ಹೋಯ್ತು, ತುಂಬ ಸಫರಿಂಗ್ಸ್ ಆಯಿತು. ಅದಾದಮೇಲೆ ಸರಿ ಇನ್ಸ್ಟಾಗ್ರಾಮ್ ವಾಪಸ್ ಬಂತು, 1 ತಿಂಗಳು ಸಫರ್ ಮಾಡಿದ್ವಿ, ಆಮೇಲೆ ವಾಪಸ್ ಬಂತು. ಅಫ್ಕೋರ್ಸ್ ನನಗೆ ಛಲ ಇತ್ತು, ನಾನು ಬಂದೇ ಬರುತ್ತೆ, ನಾನು ಗಿವ್ ಅಪ್ ಮಾಡಲ್ಲ ಅಂತ. ಸೊ ಇನ್ಸ್ಟಾಗ್ರಾಮ್ ವಾಪಸ್ ಬಂತು. ಓಕೆ, ಅದಾದಮೇಲೆ ಸ್ವಲ್ಪ ಲಾಸ್ ಆಯಿತು, ಮತ್ತು ಪ್ರಮೋಷನ್ಸ್ಗಳೆಲ್ಲ ಹೋಯ್ತು. ಇನ್ಸ್ಟಾಗ್ರಾಮೇ ಇರಲಿಲ್ವಲ್ಲ ನನ್ನ ಹತ್ರ, ಪ್ರಮೋಷನ್ಸ್ ಲಾಸ್ ಆಯಿತು, ಅಲ್ಲೂ ಹಣ ಲಾಸ್ ಮಾಡಿಕೊಂಡೆ ನಾನು. ಅದಾದಮೇಲೆ ಮತ್ತೆ ಟ್ರಿಪ್ಪಿಗೆ ಹೋದೆ. ಈ ಟ್ರಿಪ್ಪಿಗೆ ಹೋದಾಗಂತೂ ಕಂಪ್ಲೀಟ್ ಒಂದು ಸಣ್ಣ ಆಕ್ಸಿಡೆಂಟಿಂದ ಇಡೀ ನನ್ನ ಲೈಫೇ ಇವಾಗ ಸ್ಕ್ರ್ಯಾಪ್ ಆಗಿ ಹೋಗಿದೆ. ನಿಮ್ಗೀಗ ಅನ್ನಿಸ್ಬೋದು ಸ್ಕ್ರ್ಯಾಪ್ ಏನಾಗಿಲ್ಲ, ಸುಮ್ಮನೆ ಫ್ರ್ಯಾಕ್ಚರ್ ಅಲ್ವಾ ಅಂತ. ಈ ಇಂಪ್ಯಾಕ್ಟ್ ಫ್ಯೂಚರಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಕೊಡುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಇಂಪ್ಯಾಕ್ಟ್ ಕೊಡುತ್ತೆ ನನಗೆ. ಸೊ ಹೆಂಗಾಯಿತು ಅಂದರೆ ರೈಡೆಲ್ಲ ಮುಗಿಸ್ಕೊಂಡು ಬರೋಣ, ಆರಾಮಾಗಿ ನ್ಯೂ ಇಯರ್ಗೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಎಲ್ಲರೂ. ಆ್ಯಕ್ಚುಲಿ ನಾವು ಹರ್ಷಿ ಅಂತ ಹರ್ಷ, ಸಾಕ್ಷಿ, ನಮ್ದೆಲ್ಲ ಈ ಸಲ ನ್ಯೂ ಇಯರ್ಗೆ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಅವ್ರ ಅಣ್ಣನ ಮದುವೆಗೆ ಹೋಗೋಕ್ಕಾಗಲಿ, ಅದೇ ಟೈಮ್ಗೆ ಸಾಕ್ಷಿ ಬಿದ್ದು ಅವಳದು ACL ಟೇರ್ ಆಯಿತು, ಅವಳಿಗೂ ಮಂಡಿ ಆಪ್ರೇಷನ್ ಆಯಿತು. ಎಲ್ಲ ಪ್ಲ್ಯಾನು ಉಲ್ಟಾ ಹೊಡೆದ್ಬಿಡ್ತು. ತುಂಬ ಜನ ಗೊತ್ತಿರೋರ್ಗೇನೆ ಆಕ್ಸಿಡೆಂಟ್ಗಳಾಯಿತು, ತುಂಬ ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರೋರ್ಗೆ ಆಕ್ಸಿಡೆಂಟ್ಸ್ ಆಗಿದೆ, ತುಂಬ ಜನ ಜೀವಗಳು ಹೋಗಿದೆ ಈ ಬಾರಿ ಅಂತೂ. ಯಾಕೋ ಅರ್ಧ ವರ್ಷ ಚೆನ್ನಾಗಿತ್ತು, ಅರ್ಧ ವರ್ಷ ಯಾರಿಗೂ ಚೆನ್ನಾಗಿರಲಿಲ್ಲ. ತುಂಬ ಬೇಜಾರಾಯಿತು ಮನ್ಸಿಗೆ. ಗೊತ್ತಿರೋರು ತುಂಬ ಜನ ಸಫರ್ ಆದರು. ಕ್ಯಾಂಡಿಡಾ ಲೂಯಿಸ್ ಅವ್ರು ಮಂಡಿ ಮುರ್ಕೊಂಡಿದ್ದಾರೆ, ನಾನು ಕಾಲು ಮುರ್ಕೊಂಡಿದ್ದೀನಿ, ಸಾಕ್ಷಿ ಕಾಲು ಮುರ್ಕೊಂಡಿದ್ದಾಳೆ, ನಮ್ಮ ಫ್ರೆಂಡ್ ಇನ್ನೊಬ್ಬ ಜಗದೀಶ್ ಅಂತ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡೆಲ್ಲ ಮುರಿದು ಹೋಗಿದೆ. ತುಂಬ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ತುಂಬ ಜನ ಇಂಜುರೀಸ್ ಮಾಡ್ಕೊಂಡಿದ್ದಾರೆ. ಅರ್ಧ ವರ್ಷ ಇದೇ ಥರ ಫ್ಲಡ್ಗಳಾಗಿರ್ಬೋದು, ಭೂಕಂಪಗಳಾಗಿರ್ಬೋದು, ಬಸ್ ಆಕ್ಸಿಡೆಂಟ್ಗಳು, ಟ್ರೈನ್ ಆಕ್ಸಿಡೆಂಟ್ಗಳು, ಫ್ಲೈಟ್ ಆಕ್ಸಿಡೆಂಟ್ಗಳು, ಎಷ್ಟು ಆಕ್ಸಿಡೆಂಟ್ಸ್ಗಳಾಗಿರೋದು ಈ ವರ್ಷ ಅಂತೂ ಒಂಥರ ಲತ್ತೆ ವರ್ಷ ಅನ್ಬೋದಪ್ಪ. ಅರ್ಧ ವರ್ಷ ಹೇಳ್ತಿರೋದು, ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಎಲ್ಲ ಇಕ್ಕಟ್ಟೋಗಿರೋದು. ಇದಾಯಿತು. ಇವಾಗ ಆಪ್ರೇಷನ್ಗಳ ಮೇಲೆ ಆಪ್ರೇಷನ್ ಆಗಿದೆ, ಇನ್ನೂ ಸಫರ್ ಮಾಡ್ತಾನೇ ಇದ್ದೀನಿ. ಜಾನ್ವರಿ ಬಂತು, ಈ ಜಾನ್ವರಿಯಲ್ಲಿ ಕೈ ಆಪ್ರೇಷನ್ ಇದೆ ಅಂತಲೂ ಹೇಳಿದೆ. ಈ ಕೈ ನೋವು ಬರ್ತಾ ಜಾಸ್ತಿ ಆಗ್ತಾ ಇದೆ ನನಗೆ. ಅದು ಚಳಿಗೂ ನೋವು ಜಾಸ್ತಿ ಆಗುತ್ತೆ, ಆ್ಯಂಡ್ ಒಳಗಡೆ ಏನು ಮಾಡೋಕ್ಕಾಗಲ್ಲ, ಪೇನ್ ಜಾಸ್ತಿ ಆಗ್ತದೆ ಕೈ ನನಗೆ. ಎಲ್ಲ ಮುಗೀತು ಅನ್ಕೊಳ್ಳೋಷ್ಟೊತ್ತಿಗೆ ಜಾನ್ವರಿಯಲ್ಲಿ ಒಂದು ಆಪ್ರೇಷನ್ ಇದೆ ನನಗೆ. ಅಷ್ಟೊತ್ತಿಗೆ ಕಾಲು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಡಾಕ್ಟರ್ ಮಾಡಿರೋ ಮಿಸ್ಟೇಕು ಅಂತಲೂ ನಾನು ಸ್ಪೆಸಿಫೈ ಮಾಡಿದೆ. ನಾನು ಒಂದು ಸಜೆಷನ್ ಕೊಡೋದಾದರೆ, ಎಮರ್ಜೆನ್ಸಿ ಟೈಮಲ್ಲಿ ಮೊದಲನೇದಾಗಿ ಒಂದು ಬೇಸಿಕ್ ರೂಲ್ಸ್ನ ಮನುಷ್ಯರು ಎಲ್ಲರೂ ಕಲ್ತ್ಕೋಬೇಕು. ಯಾರಾದರೂ ಒಬ್ರಿಗೆ ಆಕ್ಸಿಡೆಂಟ್ ಆಗಿದೆ, ಯಾರಾದರೂ ಒಬ್ರು ಬಿದ್ದಿದ್ದಾರೆ ಅಂದರೆ ಪಬ್ಲಿಕ್ ಹೆಲ್ಪ್ಸ್ ಅಫ್ಕೋರ್ಸ್ ನಮಗೆ ಬೇಕು. ಪಬ್ಲಿಕ್ ಇಲ್ಲ ಅಂದರೆ ನಮ್ಗಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ. ಅವ್ರು ಎಮರ್ಜೆನ್ಸಿ ಅವರೇ ನಮ್ಗೆ ಹೆಲ್ಪ್ ಮಾಡೋದು. ಬಟ್ ಸಿಚುಯೇಷನ್ ನೋಡಿಕೊಂಡು ಬಿದ್ದಿರೋ ಪರ್ಸನ್ನನ್ನು ದಯವಿಟ್ಟು ಲಿಫ್ಟ್ ಮಾಡಬೇಡಿ. ಒಂದು ರಿಕ್ವೆಸ್ಟು, ಅನ್ಲೆಸ್ ಅಂಡ್ ಅಂಟಿಲ್ ಮೆಡಿಕಲ್ ಆಂಬುಲೆನ್ಸ್ ಬರೋವರೆಗೂ ಅಥವಾ ಮೆಡಿಕಲ್ ಸ್ಟಾಫ್ಗಳು ಬರೋವರೆಗೂ ದಯವಿಟ್ಟು ಆ ಪೇಷಂಟ್ನ ಟಚ್ ಮಾಡಬೇಡಿ. ಉಸಿರಾಡ್ತೇ ಇದ್ದೇ ಇರಲಿ, ಏನಾದರೂ ಇರಲಿ, ಅವ್ರು ಹೆಂಗೆ ಬಿದ್ದಿದ್ದಾರೆ ಅದೇ ಪೋಸ್ಚರ್ನ ಬಿಟ್ಬಿಡಿ. ದಯವಿಟ್ಟು ಲಿಫ್ಟ್ ಮಾಡಬೇಡಿ. ಬಿಕಾಸ್ ಎಮರ್ಜೆನ್ಸಿಯಲ್ಲಿ ಅಪ್ಪ ಗಾಬರಿ ಆಯಿತು ಅಂತ ನಾವು ಎತ್ತುತ್ತೀವಿ, ಕರೆಕ್ಟ್ ಎತ್ತುತ್ತಾರೆ, ಎಲ್ಲರೂ ಹೆಲ್ಪ್ ಮಾಡ್ತಾರೆ ಹೆಲ್ಪಿಂಗ್ ಹ್ಯಾಂಡು. ಎತ್ತೋ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದಷ್ಟು ಮೂಳೆಗಳು ಬ್ರೇಕ್ ಆಗುತ್ತೆ, ಎತ್ತೋ ಪೋಸ್ಚರ್ ಕರೆಕ್ಟ್ ಆಗಿರೋದಿಲ್ಲ. ಈ ಥರ ಸಮಸ್ಯೆಗಳು ಆದಾಗ ಇಂಟರ್ನಲ್ ಡ್ಯಾಮೇಜಸ್ಗಳು ತುಂಬ ಆಗುತ್ತೆ. ಆ ಟೈಮಲ್ಲಿ ಏನು ಗೊತ್ತಾಗಲ್ಲ, ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ಗೊತ್ತಾಗೋದು ಇಷ್ಟೊಂದು ಡ್ಯಾಮೇಜಸ್ ಆಗಿದೆ ಅಂತ ಹೇಳಿ ಎಕ್ಸ್ರೇ MRI ಮಾಡಿಸಿದಾಗ. ಸೊ ದಯವಿಟ್ಟು ಲಿಫ್ಟ್ ಮಾಡಬೇಡಿ. ಮೆಡಿಕಲ್ ಎಮರ್ಜೆನ್ಸಿ, ಮೆಡಿಕಲ್ ಆಂಬುಲೆನ್ಸ್, ಮೆಡಿಕಲ್ ಸ್ಟಾಫ್ಸ್ ಬರೋವರೆಗೂ ಅವ್ರನ್ನ ಮುಟ್ಟಕ್ಕೆ ಹೋಗಬೇಡಿ. ಎನಿ ಆಕ್ಸಿಡೆಂಟ್ ಯಾರಿಗೇನಾದರೂ ಆಗಿರಲಿ, ಬಟ್ ಮುಟ್ಟಕ್ಕೆ ಹೋಗಬೇಡಿ. ಒಂದು ರಿಕ್ವೆಸ್ಟು. ಅವತ್ತು ನಾನು ಲಿಫ್ಟ್ ಮಾಡಿರೋ ಪೋಸ್ಚರ್ ಕೂಡ ಸರಿಗಿಲ್ದಿರೋ ಕಾರಣ ಸ್ವಲ್ಪ ಇಂಜುರೀಸ್ ಆಗಿದೆ, ಬಟ್ ಇಟ್ಸ್ ಓಕೆ. ಬೇರೆಯವ್ರಿಗೆ ಆಗಬಾರ್ದು ಎಕ್ಸ್ಪೀರಿಯನ್ಸು ಅಂತ. ಇನ್ನೊಂದು ವಿಚಾರ, ನನಗೆ ಆಪ್ಷನ್ ಇರಲಿಲ್ಲ, ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಆ್ಯಂಡ್ ನನಗೆ ಜ್ಞಾನ ಇರಲಿಲ್ಲ. ಇನ್ನೊಂದು ವಿಚಾರ, ಕೋಮಾಲಿದ್ದೆ. ಸೊ ಎಮರ್ಜೆನ್ಸಿ ಆಗಿತ್ತು, ಸರ್ಜರಿಗೆಲ್ಲ ಮಾಡಿದ್ರು. ಬಟ್ ಇಫ್ ಇನ್ ಕೇಸ್ ನಿಮಗೆ ಜ್ಞಾನ ಇದ್ದು, ಓಕೆ ನನಗೇನೋ ಒಂದು ಆಗುತ್ತೆ, ಅದು ನಾನು ಆ ಪೇಯ್ನ ತಡ್ಕೊಂಡು ಆಂಬುಲೆನ್ಸಲ್ಲಿ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡೋಷ್ಟು ಸ್ಟ್ರೆಂತ್ ಇದೆ ನನಗೆ, ತಡ್ಕೊತೀನಿ ನಾನು, ಬಟ್ ಒಳ್ಳೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ತಲೆಯಲ್ಲಿದ್ದರೆ ದಯವಿಟ್ಟು ನಿಯರ್ ಬೈಯಲ್ಲಿ ಒಳ್ಳೆ ಟಾಪ್ ಆ್ಯಂಡ್ ಹಾಸ್ಪಿಟಲ್ಗೆ ಹೋಗಿ. ದುಡ್ಡು ವಿಚಾರ ಸೆಕೆಂಡ್ರಿ, ಬಟ್ ದಯವಿಟ್ಟು ಎಲ್ಲ ಫೆಸಿಲಿಟೀಸ್ ಇರುವಂಥ ಆಸ್ಪತ್ರೆಗೆ ಹೋಗಿ, ಟೈಮ್ ತೊಗೊಂಡು ಹೊಟ್ಟೋಗಿ. ನನಗೆ ಸಾಥರ ಆಯಿತು ಬಿಡಿ, ಬಟ್ ಬೇರೆಯವ್ರಿಗೆ ನಾನು ಸಜೆಷನ್ ಮಾಡೋದು, ದಯವಿಟ್ಟು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ. ಬಿಕಾಸ್ ಸಫರಿಂಗ್ಸ್ ಅಷ್ಟು ಸಫರಿಂಗ್ಸ್ ಅಲ್ಲ, ಸಿಕ್ಕಾಪಟ್ಟೆ ಲೈಫಲ್ಲಿ ಸಫರಿಂಗ್ ಆಗುತ್ತೆ, ದುಡ್ಡು ಹಾಳಾಗುತ್ತೆ, ಹೆಲ್ತು ಹಾಳಾಗುತ್ತೆ, ಟೈಮು ಹಾಳಾಗುತ್ತೆ, ರಿಕವರಿನೂ ಹಾಳಾಗುತ್ತೆ. ಸೊ ಹಾಗಾಗಿ ದೊಡ್ಡ ಹಾಸ್ಪಿಟ್ಲಿಗೆ ಚೂಸ್ ಮಾಡಿ, ಒಂದು ರಿಕ್ವೆಸ್ಟು. ಸೊ ಈಗೇನೋ ಕಾಲೆಲ್ಲ ಇಂಟರ್ನಲ್ ಡ್ಯಾಮೇಜಸ್ಸು ಅದು ಇದು, ಬಟ್ ಫ್ಯೂಚರಲ್ಲಿ ಇದೇ ಏಟು ನನಗೆ ಮುಂದಕ್ಕೆ ಕಾಡುತ್ತೆ ನನಗೆ. ಯಾಕಂದರೆ ನಾನು 16ನೇ ವಯಸ್ಸಲ್ಲಿದ್ದಾಗ ನನಗೆ L4 and 5 ಸ್ಪೈನಲ್ ಕಾರ್ಡ್ ಡಿಸ್ಕಸ್ ಲ್ಯಾಪ್ಸ್ ಆಗಿ ನನಗೆ ರಾಡ್ ಹಾಕೋರೆ, ಬೆನ್ನಿಗೆ ರಾಡ್ ಹಾಕೋರೆ, ಆದರೂ ಬೈಕ್ ರೈಡ್ ಮಾಡ್ತಿದ್ದೆ. ಈಗ ಕಾಲಲ್ಲಿ ಆ್ಯಂಕಲ್ ಡ್ಯಾಮೇಜ್ ಆಗಿದೆ, ಆ್ಯಂಡ್ ಇವಾಗ ಮಂಡಿ ಏನಾಗಿಲ್ಲ, ಮಂಡಿ ಕೆಳಗಡೆ ಡ್ಯಾಮೇಜ್ ಆಗಿದೆ. ಇದು ಕಂಪ್ಲೀಟಾಗಿ ಕೂಡೋದಕ್ಕೆ ಎಷ್ಟೋ ವರ್ಷ ಬೇಕು, ತಿಂಗಳೆಲ್ಲ ಆಗಲ್ಲ, ಇದು ವರ್ಷಾನ್ಗಟ್ಲೆ ಬೇಕು ಹೀಲ್ ಆಗೋಕ್ಕೆ. ತೊಡೆ ಮೇಲೆ ಸ್ಕಿನ್ ಕಿತ್ತಿರೋದು ಹೀಲ್ ಆಗ್ತದೆ, ತೊಂದರೆ ಇಲ್ಲ. ಬಟ್ ಇದು ಶೇಪ್ ಬರಬೇಕು, ನನಗೆ ಸ್ಟ್ರೆಂತ್ ಬರಬೇಕು ಅಂತಂದರೆ ನಾನು ವೆಯ್ಟ್ ಲಾಸ್ ಮಾಡಿ ಆ ಕಾಲ್ಗೆ ಪ್ರೆಷರ್ ಬಿಡೋಷ್ಟೊತ್ತಿಗೆ ಇನ್ನೂ ಟೈಮ್ ತೊಗೊಳುತ್ತೆ. ಸೊ ಫ್ಯೂಚರಲ್ಲಿ ನನಗೆ ಇನ್ನು ಮುಂದಕ್ಕೆ
ಮೂಳೆಗಳು ಡ್ಯಾಮೇಜ್ ಆಗೋದು ಭಾರಿ ಈಸಿ ಕೆಲಸ, ಯಾಕಂದರೆ ಏನೂ ಇಲ್ಲ, ಫುಲ್ ಒಟ್ಟೋಗಿದೆ. ಆ್ಯಂಡ್ ಕ್ಯಾಲ್ಶಿಯಮ್ ಎಲ್ಲ ಬಾಡಿಯಲ್ಲಿ ಇಳ್ದೋಗಿರುತ್ತೆ. ನನಗೆ ಆಲ್ರೆಡಿ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ, ವಿಟಮಿನ್ D3 ಡಿಫಿಷಿಯನ್ಸಿ ಮೊದಲಿಂದನೂ ಇತ್ತು, ನನಗೆ ಅದು ದೊಡ್ಡ ವಿಷಯ ಅಲ್ಲ. ಬಟ್ ಇನ್ನು ಮುಂದಕ್ಕೂ ನನಗೆ ಡೇಂಜರ್ ಆಗುತ್ತೆ. ಬಟ್ ಏನಂದರೆ ನಾನು ಕೇರ್ಫುಲ್ ಆಗಿರಬೇಕು. ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಅದನ್ನು ನಾನು ಮೊದಲಿಂದನೂ ಮಾಡ್ತಾನೂ ಇರಲಿಲ್ಲ ಬಿಡಿ. ನನಗೆ ರೇಸ್ ಮಾಡು, ಅದು ಮಾಡು, ಇದು ಮಾಡೋದು ನಾನು ತಲೆನೇ ಕೆಡ್ಸ್ಕೊತಿಲ್ಲ. ನಾನು ಮಾಡಲ್ಲ ಅಷ್ಟೇ, ಆ ಥರನೇ ಇದೆ. ಇನ್ನು ಮುಂದೆನೂ ನಾನು ಮೈಂಡ್ ಸೆಟ್ ಹಂಗೆ ಇರುತ್ತೆ. ಲಾಂಗ್ ರೈಡ್ಸ್ ಮಾಡ್ತೀನಿ, ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ನೋಡಿಕೊಂಡು ಇನ್ನು ಮುಂದೆ ಮಾಡಬೇಕಾಗತ್ತೆ. ನಾನು ಸ್ವಲ್ಪ ಸೆನ್ಸಿಟಿವ್ ಆಗಿರುವಂಥ ಇಶ್ಯೂಗಳಿದೆಲ್ಲ. ರೈಡೆಲ್ಲ ಬಿಟ್ಕೊಡೋ ಚಾನ್ಸೇ ಇಲ್ಲ. ಯಾವ ಬ್ರಹ್ಮ ಕೆಳಗೆ ಬಂದು ನನಗೆ ಸ್ಟಾಪ್, ನೀನು ಬೈಕ್ ಓಡಿಸ್ಬೇಡ ಅಂದರೆ ಬ್ರಹ್ಮನ್ಗೆ ಗುದ್ಬಿಟ್ಟು ಹೋಯ್ತೀನಿ, ನಾನು ತಲೆನೇ ಕೆಡ್ಸ್ಕೊಳ್ಳೋದು. ಬ್ರಹ್ಮನ್ಗೆ ಟಾಟಾ ಹೇಳ್ಬಿಟ್ಟು ನಡಿಗುರು ಅಂದ್ಕೊಂಡು ಹೋಯ್ತೀನಿ, ನಿಲ್ಸೋದಕ್ಕೆಲ್ಲ ಚಾನ್ಸ್ ಇಲ್ಲ. ಬಟ್ ಏನಂದರೆ ಐಲ್ ಟೇಕ್ ಇಟ್ ಈಸಿ, ಐಲ್ ಟೇಕ್ ಇಟ್ ಇನ್ ಗುಡ್ ಫ್ಲೋ ಅಷ್ಟೇ, ಓಕೆನಾ? ಸೊ ಸ್ವಲ್ಪ ಟೈಮ್ ತೊಗೊಂಡು ಅಲ್ಲಿ ಕಮ್ ಬ್ಯಾಕ್, ನಾನು ಖಂಡಿತ ಕಮ್ ಬ್ಯಾಕ್ ಮಾಡ್ತೀನಿ. ಭೀಮನು ಮನೆಗೆ ಬಂದುಬಿಡ್ತಾ ಇದ್ದಾನೆ. ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ವಿಡಿಯೋ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅವ್ನು ಬರಲಿ ಅಂತ ಕಾಯ್ತಾ ಇದ್ದೀನಿ, ಬಂದಿಲ್ಲ, ಬಂದಿದ್ದಷ್ಟು ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ರೈಡಿಂಗ್ ಗೇರ್ಸ್ಗಳ ಬಗ್ಗೆ ದಯವಿಟ್ಟು ಅರಿವು ಇಟ್ಕೊಳ್ಳಿ. ಇವಾಗ ರೈಡಿಂಗ್ ಗೇರ್ಸೇನೆ ಇಡೀ ವರ್ಷದಲ್ಲಿ 50-50 ನನ್ನ ಲೈಫ್ ಆಗಿದೆ. ಹಾಫ್ ವರ್ಷ ತುಂಬ ಚೆನ್ನಾಗಿದೆ, ಎಲ್ಲ ಏಳು ಬೀಳುಗಳೆಲ್ಲ ಸಖತ್ತಾಗಿದೆ, ರಿಯಲಿ ತುಂಬ ಚೆನ್ನಾಗಿದೆ ನಾನು. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ನಾನು ಸಂಪಾದನೆ ಮಾಡಿದ್ದು ಎಲ್ಲನೂ ಕಳ್ಕೊಂಡ್ಬಿಟ್ಟು ಇವತ್ತು ಝೀರೋ ಅಲ್ಲಿ ಕೂತ್ಕೊಂಡಿದ್ದೀನಿ. ನಾನು ಮುಂದಕ್ಕೆ ಸಂಪಾದನೆ ಮಾಡ್ತೀನಿ, ದೊಡ್ಡ ವಿಷಯ ಅಲ್ಲ. ಬಟ್ ಹೆಲ್ತ್ ಸಂಪಾದನೆ ಮಾಡೋಕ್ಕಾಗಲ್ವಲ್ಲ, ಅದು ಹೋಯ್ತಲ್ಲ ನನಗೆ. ಸೊ ಅದೊಂದು ಬೇಜಾರಿದೆ. ಬಟ್ ಇಟ್ಸ್ ಓಕೆ, ಕಮ್ ಬ್ಯಾಕ್ ಪಕ್ಕ. ಕೈ ಒಂದು ಆಪ್ರೇಷನ್ ಆಗಿಬಿಡಲಿ, ಆರಾಮಾಗಿ ನಾನು ಮಾಡ್ಕೊಂಡು ಹೆಂಗೋ ಒಂದು ಶಾರ್ಟ್ ರೈಡ್ಸ್ಗಳನ್ನ ಮಾಡಿಕೊಂಡು ಮೀಟಪ್ಗಳನ್ನ ಮಾಡ್ತೀನಿ. ಇದೆಲ್ಲ ಮಾಡ್ಕೊಂಡು ಹೆಂಗೋ ಮಾಡೋಣ, ತೊಂದರೆ ಇಲ್ಲ. ಇವಾಗಲೇ ಹೋಗು, ನೀನು ನಾಳೆನೇ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗು ಅಂತ ಯಾರು ನನಗೇನು ಟಾಸ್ಕ್ ಕೊಡ್ತಿಲ್ಲ. ಅದು ನನ್ನ ಸ್ವಯಂ ಇಚ್ಛೆ, ನನಗೆ ಹೋಗ್ಬೇಕಂತಂದ್ರೆ ನಾನು ಹೋಗ್ತೀನಿ. ಸೊ ಮುಂದೆ ಕಾರ್ ತೊಗೋಬೋದು, ಕಾರಲ್ಲಿ ಓಡಾಡ್ಬೋದು, ಎಲ್ಲ ಥರನೂ ಪ್ಲ್ಯಾನ್ಸ್ ಇದ್ದಾವೆ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ನಾನು ಫ್ಯೂಚರ್ದು ಹೇಳ್ತೀನಿ. ಬಟ್ ಅರ್ಧ ವರ್ಷ ಹಿಂಗಿತ್ತು, ಅರ್ಧ ವರ್ಷ ಹಂಗಾಯಿತು. ನಾನು ಮತ್ತೆ ಇನ್ನೊಂದು ಅವೇರ್ನೆಸ್ ಕೊಡ್ತೀನಿ. ದಯವಿಟ್ಟು ರೈಡಿಂಗ್ ಗೇರ್ಸ್ ತುಂಬ ಇಂಪಾರ್ಟೆಂಟು. ಇವತ್ತು ರೈಡಿಂಗ್ ಗೇರ್ಸ್ ಇದ್ದಿದ್ದಕ್ಕೆ ನನ್ನ ಇಡೀ ಬಾಡಿ ಇಷ್ಟು ಕುಳ್ಕೊಂಡಿದೆ. ಇಲ್ಲಾಂದರೆ ಒಂದು ಮೂಳೆ ಪೀಸು ಸಿಗ್ತಾರಲ್ಲ, ಆ ಲೆವೆಲ್ಗೆ ಆಗ್ಬಿಟ್ಟಿರೋದು. ಸೊ ಆ್ಯಂಡ್ ಆಲ್ಸೋ ರೈಡ್ ಮಾಡಬೇಕಾದ್ರೆ ನಿಮ್ಮ ರೈಡಿಂಗ್ ಗ್ರೂಪ್ಸ್ಗಳಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಬರುವಂಥ ಸ್ನೇಹಿತರಾಗಿರ್ಬೋದು, ಅವ್ರ ಬಗ್ಗೆ ಸ್ವಲ್ಪ ಮುಂಚೆನೇ ಯಾರು ಅವ್ರು ಹೆಂಗೆ ರೈಡ್ ಮಾಡ್ತಾರೆ ಅಂತ ಅವ್ರ ಜೊತೆ ಒಂದು ಡೇ ರೈಡ್ನ ಮಾಡಿ ಅವ್ರ ಬಗ್ಗೆ ಸ್ವಲ್ಪ ಸ್ಕ್ಯಾನ್ ಮಾಡ್ಕೊಂಡು ನಂತರ ನೀವು ಹೋಗಿ ಅಂತ ನಾನು ಒಂದು ಶಾರ್ಟ್ ನೋಟಿಸ್ನ ಇಲ್ಲಿ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಅನಿತಾ ಸಿಕ್ಕಾಪಟ್ಟೆ ಕಂಫರ್ಟ್ ಝೋನಲ್ಲಿದ್ವಿ. ಆ್ಯಂಡ್ ನಮ್ಮಿಬ್ಬರು ಮೆಂಟಾಲಿಟಿ ಒಂದೇ ಇತ್ತು. ನಾನು ಅವಳು ಬಿಟ್ಟು ಹೋಗ್ತಿರಲಿಲ್ಲ, ಅವಳು ನನ್ನ ಬಿಟ್ಟು ಹೋಗ್ತಿರಲಿಲ್ಲ. ಏನೋ ಬಿಟ್ಟು ಆದರೂ ಏನೊಂದು 500 ಮೀಟ್ರ್ ಮುಂದಕ್ಕೆ ಇರ್ತಿದ್ವಿ, ಗಾಡಿ ನಿಲ್ಲಿಸ್ತಿದ್ವಿ, ಊಟ ತಿನ್ಬೇಕಾ ಟೈಮಿಗೆ ತಿಂತಿದ್ವಿ, ಗಾಡಿ ಓಡ್ಸೋಕ್ಕಾಗಲ್ವಾ ಸ್ಟಾಪ್ ಮಾಡ್ತಿದ್ವಿ, ಆರಾಮಾಗಿ ರೈಡ್. ಇದುವರೆಗೂ ನಾವು ಇಷ್ಟು ರೈಡ್ ಮಾಡಿದ್ವಿ. ಒಂದಿನ ಆಕ್ಸಿಡೆಂಟ್ ನಾನು ತೋರಿಸಿದ್ದೀನ, ಅದು ಮಿರ್ಜಾಪುರಲ್ಲಿ ಆಗಿತ್ತು ಬಿಡಿ, ಅದೇನು ಅಂಥದ್ದೇನಿಲ್ಲ, ಅವ್ನು ಯಾವನ ರಾಂಗ್ ರೂಟಲ್ಲಿ ಹೊಡೆದಿದ್ದು. ಬಟ್ ಈ ಥರ ಎಲ್ಲ ನಾನು ಯಾವತ್ತೂ ಆಗೇ ಇಲ್ವಲ್ಲ, ಇದೇ ಲೈಫಲ್ಲಿ ಫಸ್ಟ್ ಆಕ್ಸಿಡೆಂಟ್, ದೊಡ್ಡ ಆಕ್ಸಿಡೆಂಟು. ಸೊ ಏನಕ್ಕೆ ಈ ಒಂದು ವಿಚಾರ ಹೇಳಿದೆ ಅಂದರೆ, ಒಂದು ಹುಡುಗಿ ಅನ್ನೋ ಮೈಂಡ್ ಸೆಟ್ ಅಲ್ಲ, ರೈಡರ್ಸ್ ಆಗಿನೇ ಕೆಲವೊಂದಷ್ಟು ರೈಡರ್ಸ್ಗಳಿಗೆ ಜವಾಬ್ದಾರಿ ಇರಬೇಕು. ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಈಗ ನಾನೊಂದು ಗ್ರೂಪ್ ರೈಡ್ ಮಾಡ್ತೀನಿ, ಡೇ ರೈಡು ಅಂತ ಅಂದರೆ ನಾನು 20 ಜನನ ಕರ್ಕೊಂಡು ಹೋಗಿರ್ತೀನಪ್ಪ, 20 ಜನ ನಾನು ಬಿಟ್ಬಿಟ್ಟು ಹೊಟ್ಟೋಯ್ತೀನ. ಅವ್ರು ಹೋಗೋವರೆಗೂ ನಾನು ಹೋಗಲ್ಲ, ಅವರಿಂದ ನಾನು ಇರ್ತೀನಿ. ಬಿಕಾಸ್ ನನ್ನನ್ನು ನಂಬಿ ಅವರು ಮನೇಲಿ ಹೇಳಿ ಬಂದಿರ್ತಾರೆ, ಇಲ್ಲಾಂದರೆ ಅವ್ರು ಇಷ್ಟ ಬಂದಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗೋಕೆ ನಾನು ಸ್ವಾತಿ ಜೊತೆ ಬಂದಿದ್ದೀನಪ್ಪ ಅಂತ ಹೇಳಿ. ನಾಳೆ ಏನಾದರೂ ಆಯಿತು, ಅವ್ರಿಗೆ ರೈಡಲ್ಲಿ ಏನಾದರೂ ಆಯಿತು ಅಂದರೆ ಅವ್ರು ಸ್ವಾತಿ ಜೊತೆ ಹೋಗಿದ್ದಿದ್ದಲ್ವ ರೈಡು, ಅವಳೇ ತಲೆ ಇನ್ಚಾರ್ಜ್ ತೊಗೋಬೇಕು ಅಂತ ಅವ್ರ ತಲೆ ಮೇಲೆ ಬರುತ್ತೆ. ಕರೆಕ್ಟ್ ಅಲ್ವಾ? ಯಾವ ರೀತಿ ಒಂದು ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊತೀರಾ, ಇಲ್ಲ ಪರ್ಸನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊತೀರಾ, ಈ ಥರ ಸ್ವಲ್ಪ ಜವಾಬ್ದಾರಿ ತಗೊಳ್ಳುವಂಥ ರೈಡರ್ಸ್ನ ದಯವಿಟ್ಟು ಸ್ನೇಹ ಮಾಡ್ಕೊಳ್ಳಿ. ಬಿಕಾಸ್ ನನ್ನದೇ ಒಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ತುಂಬ ಇದೆ, ಬೇಡ ನಾನು ಹೇಳೋದು. ನನಗೊಂದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ, ಈ ರೈಡೆಲ್ಲ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ಹೇಳ್ತಿರೋದು, ಒಂದು ರೈಡಿಂಗ್ ಗ್ರೂಪ್ ಅಂತ ಇದ್ದಾಗ ಇದು ನನಗೆ ಯಾವಾಗ ನಿಮಗೆ ಹೇಳಬೇಕು ಅನಿಸ್ತು ಅಂದರೆ, ನಾನು ಯಾವಾಗ ಇದನ್ನು ಅನುಭವಿಸಿದೆ ಅದು ರಿಯಾಲಿಟಿ ಆಗುತ್ತೆ. ಆ ರಿಯಾಲಿಟಿನ ನಿಮ್ಮೊಟ್ಟಿಗೆ ಹಂಚ್ಕೊಂಡಾಗ ಅದು ಫ್ಯಾಕ್ಟ್ ಆಗುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ನಾನು ಮಾತಾಡಿಬಿಟ್ರೆ ಸುಮ್ಮನೆ ಡುಬಾಕು ಅಂತ ಅನ್ಸ್ಬಿಡುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ಮಾತಾಡ್ತಿರೋದು. ಸೊ ಯಾವತ್ತೂ ರೈಡಿಂಗ್ ಪಾರ್ಟ್ನರ್ ಆಗಿರ್ಬೋದು, ರೈಡಿಂಗ್ ಗ್ರೂಪ್ ಆಗಿರ್ಬೋದು, ರೈಡಿಂಗ್ ಫ್ರೆಂಡ್ಸ್ ಆಗಿರ್ಬೋದು, ದಯವಿಟ್ಟು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಿಮ್ಗಳ ಜೊತೆ ಕಂಫರ್ಟ್ ಇದೆ ಅಂದರೆ ಮಾತ್ರ ಹೋಗಿ. ಸುಮಾರು ವರ್ಷದಿಂದ ಫ್ರೆಂಡ್ಸ್ ಇರ್ತಾರೆ, ಬಟ್ ರೈಡಿಂಗಲ್ಲಿ ಗೊತ್ತಿರಲ್ಲ ಯಾವ ರೀತಿ ಯಾರು ಹೆಂಗೆ ಅಂತ ಹೇಳಿಬಿಟ್ಟು. ಸೊ ಜವಾಬ್ದಾರಿಯುತವಾಗಿರುವಂಥ ರೈಡಿಂಗ್ ಕ್ಲಬ್ಸು, ರೈಡಿಂಗ್ ಗ್ರೂಪ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇರೋ ನಾವು ಬೈಕ್ ರೈಡ್ನ ಏನಕ್ಕೆ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ನಾವು ಟೂರರ್. ಐ ಆಮ್ ನಾಟ್ ಅ ರೇಸರ್. ಟೂರಿಂಗ್ ಹೋದಾಗ ಟೂರರ್ ಥರ ಹೋಗ್ಬೇಕು. ರೇಸ್ ಮಾಡೋಕ್ಕೆ ಯಾರೋ ಬಂದಿಲ್ಲ ಹೇಳಿ, ನಾನು ಮುಂದೆ ನೀನು ಅಲ್ಲಿರೋ, ನಾನು ಇನ್ನೂ ಒಂದು ಇಷ್ಟು ದೂರ ಇರ್ತೀನಿ. ಇದು ರೈಡರ್ಸ್ ಅಲ್ಲ, ಇದು ರೇಸರ್ಸು. ಟೂರರ್ಗೂ ರೇಸರ್ಸ್ಗೂ ಡಿಫ್ರೆನ್ಸ್ ಇರುತ್ತೆ. ನೇಚರ್ ಎಂಜಾಯ್ ಮಾಡೋರು, ಲೈಫ್ನ ಎಂಜಾಯ್ ಮಾಡೋರು ಟೂರಿಂಗ್ ಮಾಡ್ತಾರೆ.
ರೇಸ್ನ ಎಂಜಾಯ್ ಮಾಡೋರು, ಸ್ಪೀಡ್ನ ಎಂಜಾಯ್ ಮಾಡೋರು, ನನಗೆ ನೇಚರ್ ಬಿಟ್ಟಾಕೋ ನಾನು ಸ್ಪೀಡ್ ಹೋಗ್ಬೇಕು ಅನ್ನೋರು ರೇಸಿಂಗ್ನ ಇಷ್ಟಪಡ್ತಾರೆ. ಇವರಿಬ್ರಿಗೂ ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಹೇಳ್ತಿರೋದು ಅವೇರ್ನೆಸ್ ತುಂಬ ಇಂಪಾರ್ಟೆಂಟು. ಕೆಟ್ಟ ಮೇಲೆ ನನಗೆ ಬುದ್ಧಿ ಬಂದಿದೆ, ಅದಕ್ಕೆ ನೀವು ಕೆಡಿಸ್ಕೊಬೇಡಿ ಅಂತ ನಾನು ಅವೇರ್ನೆಸ್ ಕೊಡ್ತಾ ಇರೋದು. ಓಕೆನಾ? ಸೊ ನೋಡ್ಕೊಳ್ಳಿ, ಸೆಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಈ ಥರ ಇರುತ್ತೆ, ನೋಡ್ಕೊಳ್ಳಿ. ಮುಂದೊಂದು ದಿನ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ರೆ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟೇ ನಾನು ಅವೇರ್ನೆಸ್ ಹೇಳೋದು. ಆ್ಯಂಡ್ 2025ಕ್ಕೆ ಗುಡ್ ಬೈ ಹೇಳೋಣ. 2026ಕ್ಕೆ ಎಲ್ಲರೂ ವೆಲ್ಕಮ್ ಮಾಡ್ಕೊಂಡಿದ್ದೀರಾ. ಸೊ ಮತ್ತೆ ಸ್ವಾತಿ ಪಯಣ ವಿತ್ ಸ್ವಾತಿ ಕಮ್ಬ್ಯಾಕ್ ಮಾಡ್ತಾಳೆ. 100% ಆಲ್ರೆಡಿ ಅರ್ಧ ಕಮ್ಬ್ಯಾಕ್ ಮಾಡಿದ್ದೀನಿ, ಸ್ವಲ್ಪ ಕಮ್ಬ್ಯಾಕ್ ಮಾಡೋಕ್ಕಿದೆ. ಹೆಲ್ತ್ ವೈಸ್ ಹೇಳ್ತಿರೋದು, ನಾನು ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ, ಫಿಸಿಕಲಿ ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ, ಬಟ್ ಅಫ್ಕೋರ್ಸ್ ಕಮ್ಬ್ಯಾಕ್ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ. ಆ್ಯಂಡ್ ಇಷ್ಟು ಹೇಳಿದ್ದೀನಿ, ಇಷ್ಟು ಸಂಪಾದನೆ ಮಾಡಿದೆ, ಇಷ್ಟು ಕಳ್ಕೊಂಡಿದ್ದೀನಿ, ಎಲ್ಲನೂ ಕಳ್ಕೊಂಡೆ, ಮತ್ತೆ ಸಂಪಾದನೆ ಮಾಡಬೇಕು. ನಿಮ್ಮೆಲ್ಲರ ಪ್ರೀತಿ ಇದ್ದರೆ ಸಾಕು, ಅದೇ ದೊಡ್ಡ ಸಂಪಾದನೆ. ಅದರಿಂದ ನಾನು ಎಲ್ಲನೂ ಸಂಪಾದನೆ ಮಾಡ್ತೀನಿ. ಮತ್ತೊಮ್ಮೆ ಝೀರೋಯಿಂದ ಮತ್ತೆ ಈ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ 2026ಅಲ್ಲಿ 25 ಆಗೋಯ್ತು. 26ಅಲ್ಲಿ ಫಸ್ಟಿಂದ ABCD ಶುರು ಮಾಡೋಣ ನಮ್ಮ ಲೈಫ್ನ. ಸೊ ಬ್ಲೆಸ್ಸಿಂಗ್ಸ್ ಇರಲಿ ಎಲ್ಲರಿಗೂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿಗೋಣ ಇನ್ನೊಂದು ವಿಡಿಯೋಲಿ.